ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೀರನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಅಕ್ಕಯಮ್ಮ ಬೆಟ್ಟ ದರ್ಶನ ಮಾಡಿಸ್ತೀನಿ ಎಲ್ಲರಿಗೂ. ಈ ಮೊದಲಿಗೆ ಅಮ್ಮನಿಗೆ ಕೋಳಿ ಕೊಯ್ಯೋದು. ಈ ಯುಗಾದಿ ಟೈಮಲ್ಲಿ ಅಮ್ಮನಿಗೆ ತುಂಬ ಹರಕೆ ತೀರ್ಸೋಕೆ ಬರ್ತಾರೆ ಜನ. ಅಮ್ಮ ಇದರಲ್ಲಿ ತುಂಬ ಸತ್ಯ ಇದೆ. ಇಲ್ಲಿ ಏನಾದರೂ ಹರಕೆ ಹೊತ್ಕೊಂಡ್ರೆ ಹಾಗೆ ಹರಕೆ ಕೋರಿಕೆ ಈಡೇರುತ್ತೆ. ಇಲ್ಲಿ ಮೊದಲಿಗೆ ನಾವೆಲ್ಲರೂ ಮೆಟ್ಲು ಹತ್ತೋದಕ್ಕಿಂತ ಮುಂಚೆನೇ ನಮಸ್ಕಾರ ಮಾಡ್ಕೊತೀವಿ. ನಮಸ್ಕಾರ ಮಾಡಿಕೊಂಡು ಅಮ್ಮಗೆ ಆಮೇಲೆ ಮೆಟ್ಲು ಹತ್ತೀವಿ. ಈ ಅಮ್ಮ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಅಮ್ಮ ಹತ್ರ. ಇಲ್ಲಿ ಆ ಕಾಲದಿಂದನೂ ಇಲ್ಲಿ ಅಮ್ಮನ ಪವಾಡ ಅಂದರೆ ತುಂಬ ಪವಾಡ ಇದೆ. ಇಲ್ಲಿ ಯಾರು ಹೇಳೋದು ಕೇಳಿ ಇನ್ನೊಂದು ಏನೂ ಇಲ್ಲ. ಇಲ್ಲಿ ನಾವೇ ಹರಕೆ ಹೊತ್ಕೊಂಡು ನಾವೇ ಹರಕೆ ಈಡೇರಿಸುವಂಥ ಜಾಗ ಇದು. ಅಮ್ಮಗೆ ನಾವೇನು ಹರಕೆ ಹೊತ್ಕೊಂಡ್ರು ಅಮ್ಮ ಈಡೇರಿಸ್ಕೊಡ್ತಾರೆ. ಆಮೇಲೆ ನಾವು ಹರಕೆ ತೀರಿಸ್ಬೇಕಾಗುತ್ತೆ. ಪ್ರತಿಯೊಬ್ಬರು ಬಂದಾಗ ಇಲ್ಲಿ ಹರಕೆ ಹೊತ್ಕೊತಾರೆ. ಮತ್ತು ಅವರ ಕೋರಿಕೆ ಎಲ್ಲ ಈಡೇರಿದ್ಮೇಲೆ ಹರಕೆ ಬಂದು ತೀರಿಸ್ಬಿಟ್ಟು ಹೋಗ್ತಾರೆ. ಮತ್ತು ಮೇಲ್ಗಡೆ ಕಲ್ಯಾಣಿ ಇದೆ. ಕಲ್ಯಾಣಿಯಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸ್ತಾರೆ. ಇಲ್ಲಿ ಭಯ ಬೀಳ್ತಾರಲ್ವ ಮಕ್ಕಳು. ಆ ಥರ ಇರೋರಿಗೆ ಮೇಲ್ಗಡೆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಸ್ತಾರೆ. ಒಳ್ಳೆಯದಾಗುತ್ತೆ. ಅಲ್ಲಿ 3 ವಾರ ಬಂದು ಕಲ್ಯಾಣಿಯಲ್ಲಿ ಮುಳುಗಿ ಹೋಗ್ತಾರೆ ನೀರಲ್ಲಿ ಸ್ನಾನ ಮಾಡಿಕೊಂಡು. ಮತ್ತು ಮಕ್ಕಳಾಗದಿದ್ದವ್ರಿಗೆ ಮಕ್ಕಳು ಹರಕೆ ಹೊತ್ಕೊತಾರೆ. ಅವ್ರಿಗೂ ಮಕ್ಕಳಾಗಿದೆ ತುಂಬ ಜನಕ್ಕೆ. ಆಗಿನ ಕಾಲದಲ್ಲಿ ಇಲ್ಲಿ ದೇವತೆಗಳೇ ವಾಸ ಮಾಡಿರೋಂತಹ ಜಾಗ ಇದು. ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಸ್ತಾರೆ ಮಕ್ಕಳಿಗೆ. ತುಂಬ ಭಯ ಪಡೋ ಅಂಥದ್ದು ಎಲ್ಲ ಬಿಟ್ಬಿಡ್ತಾರೆ ಮಕ್ಕಳು. 3 ವಾರ ಬಂದು ಇಲ್ಲಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಸ್ಕೊಂಡು ಹೋದರೆ ಸಾಕು, ಒಳ್ಳೆಯದಾಗುತ್ತೆ. ಎಲ್ಲರೂ ಬನ್ನಿ, ಒಳ್ಳೆಯದಾಗಲಿ.